ಅಕ್ಬರ ಮತ್ತು ಬೀರ್ಬಲ್ಲ ರಾಜ ಮತ್ತು ಮಂತ್ರಿಗಳಾಗಿದ್ರು. ಅಕ್ಬರನಿಗೆ ಈ ಮಂತ್ರಿ ಬೀರ್ಬಲನನ್ನು ಕಂಡ್ರೆ ತುಂಬ ವಿಶ್ವಾಸ ಇರುತ್ತೆ. ಆದರೆ ಇದನ್ನು ಗಮನಿಸಿದಂಥ ಇತರ ಮಂತ್ರಿಗಳಿಗೆ ಹೊಟ್ಟೆ ಕಿಚ್ಚು ಶುರು ಆಗ್ಬಿಡುತ್ತೆ. ಹೇಗಾದರೂ ಮಾಡಿ ಈ ಬೀರ್ಬಲನನ್ನು ಓಡಿಸ್ಬೇಕು, ನಮ್ಮ ಎಲ್ಲ ಅವಕಾಶಗಳನ್ನು ಇವನೇ ನುಂಗ್ತಾನೆ, ನಮಗೂ ರಾಜರಿಗೂ ಇವನಿಂದ ಒಂದು ದೊಡ್ಡ ಕಂಟಕ ಎದುರಾಗಿದೆ, ಇವನು ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸ್ಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇದನ್ನು ತಿಳಿದಂಥ ಬೀರ್ಬಲ್ಲ, ಹೋಗಲಿ ಬಿಡು, ಈ ಮಂತ್ರಿಗಳೇ ರಾಜನ ಜೊತೆಗಿರಲಿ, ನಾನು ಯಾಕೆ ಇವ್ರಿಗೆ ತೊಂದರೆ ಕೊಡಲಿ ಅಂತ ಅಂದ್ಕೊಂಡು 4-6 ದಿನಗಳಾದರೂ ಕೂಡ ರಾಜಸಭೆಗೆ ಬರೋದೇ ಇಲ್ಲ. ಈ ಎಲ್ಲ ಒಳ ವಿಷಯಗಳು ರಾಜ ಅಕ್ಬರನಿಗೆ ತಿಳಿಯುತ್ತೆ. ಅವರು ಮಂತ್ರಿಗಳಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಉದ್ದೇಶದಿಂದ ಒಂದು ಉಪಾಯ ಮಾಡ್ತಾರೆ. ಒಂದು ಸಣ್ಣ ಶಾಲನ್ನು ತರಿಸ್ತಾರೆ, ಹೊದ್ಕೊಳ್ಳೋ ಶಾಲು ಇರುತ್ತಲ್ಲ ಅದನ್ನು ತರಿಸಿ ಇಡೀ ಮಂತ್ರಿಗಳಿಗೆಲ್ಲ ಹೇಳ್ತಾರೆ, ನೋಡಿ, ನಾನೀಗ ಈ ಪಲ್ಲಂಗದ ಮೇಲೆ ಮಲ್ಕೊಳ್ತೇನೆ, ನನ್ನ ದೇಹದ ಯಾವ ಭಾಗವೂ ಕೂಡ ಹೊರಗೆ ಕಾಣದ ಹಾಗೆ ಈ ಶಾಲನ್ನು ನನಗೆ ಹೊದಿಸಿ ನೋಡೋಣ ಅಂತ ಅಲ್ಲಿರೋ ಮಂತ್ರಿಗಳಿಗೆ ಸವಾಲು ಹಾಕಿ ಅಕ್ಬರ ತನ್ನ ಕಾಲನ್ನು ಉದ್ದವಾಗಿ ಚಾಚಿ ಮಲಗ್ತಾನೆ. ಆದರೆ ಶಾಲು ಗಿಡ್ಡವಾಗಿರುತ್ತೆ. ಗಿಡ್ಡ ಅಂದರೆ ಚಿಕ್ಕದಾಗಿರುತ್ತೆ. ಅಕ್ಬರನಿಗಿಂತ ಅದು ಚಿಕ್ಕದಾಗಿರುತ್ತೆ. ಅಕ್ಬರ ಉದ್ದ ಆಗಿರ್ತಾನೆ. ಅವನಿಗೆ ಒದಿಸ್ಬೇಕಾದ್ರೆ ಕಾಲುಗಳು ಹೊರಗೆ ಬರುತ್ತೆ. ಕಾಲು ಮುಚ್ಚಬೇಕು ಅಂತ ಹೋದರೆ ಕೈ ಮತ್ತು ತಲೆಗೆ ಮುಚ್ಚಕ್ಕಾಗಲ್ಲ, ಹೊರಗೆ ಬರ್ತವೆ. ಎಲ್ಲ ಮಂತ್ರಿಗಳು ಆ ಶಾಲನ್ನು ಅಕ್ಬರನಿಗೆ ಪೂರ್ತಿ ಹೊದಿಸೋಕೆ ಅಂತ ಪ್ರಯತ್ನ ಪಟ್ಟು ಯಾವ ಪ್ರಯತ್ನನೂ ಸಫಲ ಆಗದೆ, ಏನು ಮಾಡಬೇಕಪ್ಪ ಇದು ಅಂಥೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂರ್ತಾರೆ. ಆಗ ರಾಜ ಅಕ್ಬರ ಹೇಳ್ತಾನೆ, ಬೀರ್ಬಲನನ್ನು ಕರೀರಿ, ಅವನ ಕೈಲಿ ಈ ಕೆಲಸ ಆಗುತ್ತೋ ನೋಡೋಣ ಅಂತ. ಸರಿ ಅಂತ ಬೀರ್ಬಲನ್ನ ಕರೀತಾರೆ. ಬೀರ್ಬಲ್ಲ ಬರ್ತಾನೆ. ಬಂದ ಮೇಲೆ ಅಕ್ಬರನ ಅಪೇಕ್ಷೆಯನ್ನು ಒಂದ್ಸಲ ಕೇಳ್ತಾನೆ, ಏನು ರಾಜರೇ ನಿಮ್ಮ ಅಪೇಕ್ಷೆ ಅಂತ. ಆಗ ರಾಜ ಹೇಳ್ತಾನೆ, ಹೀಗೀಗೆ ಈ ಶಾಲನ್ನು ನನ್ನ ಮೇಲೆ ಒದಿಸ್ಬೇಕು ಅಂಥೇಳಿ. ಸರಿ ಅಂಥೇಳಿ ಯೋಚನೆ ಮಾಡ್ತಾ ಬೀರ್ಬಲ್ಲ ಚಕ್ರವರ್ತಿಯ ಹತ್ರ ಬರ್ತಾನೆ. ಚಕ್ರವರ್ತಿ ಮಲ್ಕೊಂಡಿರ್ತಾನೆ. ಅಕ್ಬರ ಚಕ್ರವರ್ತಿ ಅವರ ಕಾಲುಗಳನ್ನು ಕೈಗಳನ್ನು ಮಡಿಸ್ಬಿಟ್ಟು ಆ ಶಾಲನ್ನು ಅವ್ರ ಮೇಲೆ ಹೊದಿಸ್ತಾನೆ. ಆಗ ಅಕ್ಬರನಿಗೆ ಸಿಟ್ಟು ಬರುತ್ತೆ. ಏನು ಬೀರ್ಬಲ್ಲ ಇದು, ನಾನು ಈ ಊರಿನ ಚಕ್ರವರ್ತಿ ಇದ್ದೀನಿ, ನನಗೆ ನಿರ್ದಾಕ್ಷಿಣ್ಯವಾಗಿ ನನ್ನ ಕಾಲನ್ನು ಮುಟ್ಟಿ ನನ್ನ ಕೈಯನ್ನು ಮುಟ್ಟಿ ಮಡಿಸ್ಬಿಟ್ಟಿಯಲ್ಲ, ನಿನಗೆ ಭಯ ಅನ್ನೋದಿಲ್ವಾ? ಚಕ್ರವರ್ತಿ ಕಂಡ್ರೆ ನಿನಗೆ ಭಯ ಇಲ್ವಾ ಅಂತ ಬೀರ್ಬಲ್ಲನಿಗೆ ಹೇಳ್ತಾನೆ. ಆಗ ಬೀರ್ಬಲ್ಲ ಶಾಂತನಾಗಿ ಹೇಳ್ತಾನೆ, ಭಯ ಯಾಕಾಗಬೇಕು ಮಹಾಪ್ರಭು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಗಾದೆ ಇದೆ ನಮ್ಮಲ್ಲಿ, ಅದು ನಿಮಗೂ ಗೊತ್ತಿರಬಹುದು. ನನ್ನದು ಅಪರಾಧ ಆಗಿದ್ರೆ ಕ್ಷಮಿಸಬೇಕು ಮಹಾಪ್ರಭು, ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕಾಗಿತ್ತು, ನಿಮ್ಮ ಕಾಲು ಉದ್ದ ಆಗಿತ್ತು, ಹಾಗಾಗಿ ಕಾಲು ಕೈಯನ್ನು ಮಡಿಸಿದೆ, ಹಾಸಿಗೆ ಇದ್ದಷ್ಟು ಅದನ್ನು ಹೊದಿಸಿದೆ, ಕ್ಷಮಿಸಿ ಅಂತ ಹೇಳ್ತಾನೆ. ಆಗ ಅಕ್ಬರ ನಸು ಬೀರ್ಬಲನ ಬುದ್ಧಿವಂತಿಕೆಗೆ ತಲೆದೂಗ್ತಾನೆ. ಉಳಿದ ಎಲ್ಲ ಮಂತ್ರಿಗಳು ತಮ್ಮ ದಡ್ಡತನಕ್ಕೆ ನಾಚಿಕೆಯಿಂದ ತಲೆ ತಗ್ಗಿಸ್ತಾರೆ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.